ತಮ್ಮದೇ ವಾದ ಮಾಡಿದಾಗ ಇನ್ನಿಷ್ಟು ಕೆಲವು ವಿಷಯಗಳನ್ನು ನಮ್ಮ ಬೇರೆ ಬೇರೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಚಾಮುಂಡಿ ಬೆಟ್ಟದ ಬದಲಾಗಿ ಡಿ ಕೆ ಶಿವಕುಮಾರ್ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ, ಅಲ್ಲೆಲ್ಲರೂ ಹೋಗೋದು ಬರೋದು ಹಾಗೆ ಆಗ್ತದೆ, ಹೋಗಬೇಕು ಅನ್ನೋಂಥ ಮಾತನ್ನು ಸ್ಪಷ್ಟಪಡಿಸ್ತಾ ಅವರು ಕೊಟ್ಟಿದ್ದು ತಪ್ಪಿಲ್ಲ, ದೊಡ್ಡ ಸಾಧನೆ ಮಾಡಿದರೆ ಕೊಟ್ಟಿವಿ ಅನ್ನೋಂಥ ಮಾತನ್ನು. ಆದ್ರೆ ಅದೇ ಕಾಲಕ್ಕೆ ನಮ್ಮ ಇನ್ನೊಬ್ಬರು ಶರಣಬಸಪ್ಪ ದರ್ಶನಾಪುರ ಸಚಿವರು ಇವರು ಲೇಖಕಿ ಬಾನು ಮುಸ್ತಾಕ್ ಅವರೇನು ಗಡಿಪಾರು ಆಗಿದ್ದಾರಾ, ಅಪರಾಧಿ ಏನವರೇನು, ನಾವು ಲಾಡೆನ್ನಂಥ ಭಯೋತ್ಪಾದಕನ ಆಯ್ಕೆ ಮಾಡಿದ್ದೇವ, ಬಿನ್ ಲಾಡೆನ್ನಷ್ಟು ಭಯೋತ್ಪಾದಕನವನು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಿ ಜೆ ಪಿಯವರು ಅನಗತ್ಯ ವಿವಾದ ಮಾಡುತ್ತಿದ್ದಾರೆ, ಸುಮ್ಮನೆ ವಿವಾದಕ್ಕೆ ವಿವಾದ ಮಾಡ್ತಾ ಇದ್ದಾರೆ. ಅವರೇನು ಭಯೋತ್ಪಾದಕರ? ಈ ದೇಶದಲ್ಲಿ ಹುಟ್ಟಿ ಇಲ್ಲೇ ಸಮಸ್ಯೆಗಳು ತಿಳಿಸುವಂಥ, ಅದರಲ್ಲೂ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೆ ಆಗುತ್ತಿರುವಂಥ ಅನ್ಯಾಯಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇದು ಸಣ್ಣದಲ್ಲ ಕೆಲಸ. ಅಂಥವ್ರ ಬಗ್ಗೆ ನೀವು ಈ ರೀತಿ ಮಾತಾಡಿದ್ರೆ ಹೇಗಪ್ಪ ಅಂತೇಳಿ. ಅದೇ ಕಾಲಕ್ಕೆ ನಂಬಿಕೆ ಇಲ್ಲದವರು ಬರೋದೇ ಇಲ್ವಲ್ಲ, ಜಿ ಟಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಂಬಿಕೆ ಇರಲಿಕ್ಕಂದ್ರೆ ಅವ್ರಿಗೆ ಒಪ್ಕೊಳ್ತಿರಲಿಲ್ಲ, ಒಪ್ಕೊಂಡಿದ್ದಾರೆ ಅವ್ರ ನಂಬಿಕೆ ಐತಪ್ಪ, ಅದನ್ನೇನು ದೊಡ್ಡ ಇಶ್ಯೂ ಮಾಡ್ತಾಯಿದ್ರು ನೀವೆಲ್ಲರೂ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಆದ್ರೆ ಇದನ್ನು ಸಿ ಟಿ ರವಿ ಅವರಾಗಿರ್ಬೋದು, ಅಥವಾ ನಮ್ಮ ಯಾರಪ್ಪ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅಂತವ್ರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮೈಸೂರಿನ ನಿಮಗೆ ಗೊತ್ತದೆ ಈಗಾಗಲೇ ಹೇಳುವಂಥದ್ದು ಏನು ಅವಶ್ಯಕತೆ ಇಲ್ಲ, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಮತ್ತು ನಮ್ಮ ಕರಣ್ ದಾಸರೇ ಅವರಾಗಿರ್ ಮೇಡಮ್ ಅವರು, ಇವರೆಲ್ಲರೂ ಇವತ್ತು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಇದು ತಪ್ಪು ಉಪಾಯದ ಅಲ್ಲ ಅಂತೇಳಿ. ಅದು ನಾವು ಈ ಸಂದರ್ಭದಲ್ಲಿ ಇವ್ರಿಗೆಲ್ಲ ಕೇಳೋದು ಇಷ್ಟ, ಆ ಸಾಧನೆ ಮಾಡಿ ಸಾಧಕನ ಯಾಕೆ ನೀವು ಸಾಧನೆ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ, ಇಲ್ಲಿ ಸಮಸ್ಯೆಗಳ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ, ಸಾಮಾನ್ಯ ಸಮಸ್ಯೆಯಲ್ಲಿ ಜಾತಿ ವ್ಯವಸ್ಥೆಯಿಂದ